ಎಲ್ಲರಿಗೂ ನಮಸ್ಕಾರಗಳು. ಹನುಮಂತ ಹೀಗೇ ಮುಂದೆ ಚಲಿಸುತ್ತಿರುವಾಗ ಸಮುದ್ರ ತುಂಬ ಶಾಂತವಾಗಿದೆ. ಆದರೆ ಅಲ್ಲಿ ಒಬ್ಬಳು ಸಿಂಹಿಕಾ ಎಂಬ ರಾಕ್ಷಸಿ ಹನುಮಂತನ ನೆರಳನ್ನು ಹಿಡಿದು ಎಳೆಯುತ್ತಿದ್ದಾಳೆ. ಆ ಶತ್ರು ಎಲ್ಲೂ ಹನುಮಂತನಿಗೆ ಕಾಣುತ್ತಿಲ್ಲ, ಆದರೂ ಒಳಗಿಂದ ಅವನನ್ನು ಹಿಡಿದು ಎಳೆದಂತಾಗುತ್ತಿದೆ, ಕಟ್ಟಿ ಹಾಕಿದಂತಾಗುತ್ತದೆ. ಆಗ ಹನುಮನಿಗೆ ಅರಿವಾಗುತ್ತದೆ, ಇದು ಕಾಣುವ ಶತ್ರು ಅಲ್ಲ, ಕಾಣದ ಕೈ ಇದೆ ಇಲ್ಲಿ ಎಂದು. ಅವನು ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಆ ಸಿಂಹಿಕಾಳನ್ನು ಸಂಹರಿಸುತ್ತಾನೆ ಮತ್ತು ಮುಂದೆ ಚಲಿಸುತ್ತಾನೆ. ಈ ಕಥೆಯಿಂದ ನಾವು ತಿಳಿಯಬೇಕಾದದ್ದೇನೆಂದರೆ, ಎಲ್ಲ ಸಮಸ್ಯೆಗಳು ನಮಗೆ ತಿಳಿಸಿಯೇ ಬರುವುದಿಲ್ಲ. ಕೆಲವೊಂದು ಸಮಸ್ಯೆಗಳು ಹಠಾತ್ತಾಗಿ ಎದುರಾಗುತ್ತವೆ. ಹಾಗೆ ಬಂದ ಸಮಸ್ಯೆಗಳನ್ನು ಎದುರಿಸಲು ನಾವು ಚಾಕಚಕ್ಯತೆಯಿಂದ ಕೂಡಿರಬೇಕು. ಆ ಕ್ಷಣದಲ್ಲಿ ನಮ್ಮ ಬುದ್ಧಿ ಉಪಯೋಗಿಸಿ ನಮ್ಮ ಶಕ್ತಿಯಿಂದ ಆ ಸಮಸ್ಯೆಗಳನ್ನು ಗೆದ್ದು ಮುಂದೆ ಸಾಗಬೇಕು. ಎಲ್ಲರಿಗೂ ನಮಸ್ಕಾರಗಳು.